ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ ತಾಯಿ. ಭಾಳ ದಿನದಿಂದ ನಿಮ್ಮ ನಂಬರ್ ಹುಡುಕ್ತಾ ಇದು ಮಾಡಿದ್ರಿ. ಯೂಟ್ಯೂಬ್ ಚಾನಲ್ ಸಿಕ್ತ್ರಿ. ಅದ್ರ ಇದನ್ನ ಕಾಲ್ ಮಾಡಿದ್ರಿ, ಎತ್ತಲಿಲ್ಲ. ಮೊನ್ನೆ ಹೋದ್ರ ಗುರುವಾರ ದಿವಸ 8ನೇ ಗುರುವಾರ ದಿವಸ ನಾನು ಒಂದು ವ್ರತ ಮಾಡಿದ್ರಿ, 9 ವ್ರತ. ಅವಾಗ 8ನೇ ವ್ರತದಕ್ಕೆ ನಿಮ್ದು ಮೆಸೇಜ್ ಬಂತ್ರಿ. ಹಿಂದಿನ ದಿವಸ ಬೆಳಗ್ಗೆ ಮೆಸೇಜ್ ಹಿಂಗೆ ನಾವು ಊರಿಂದ ಬಂದ್ಮೇಲೆ ನಾನು ಇದು ಮಾಡ್ತೀನಮ್ಮ ಅಂತಂದ್ರಿ. 9 ವಾರ ನನಗೆ ಭಾಳ ಸಕ್ಸಸ್ ಆಗೈತ್ರಿ ವ್ರತದಿಂದ. ನನ್ನ ಮಗಳಿಗೆ ಹಂಗೆ ಅಲ್ಲಮ್ಮ, 9ನೇ ವಾರದಲ್ಲಿ ಇವತ್ತು ನಿಮ್ಮ ಮಗನಿಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮಗನ ಬಗ್ಗೆ ಕೇಳಿದ್ರಿ. ಹ್ಞೂ ರೀ. ಇವತ್ತಿಗೆ 9 ವಾರ ಆಯ್ತು, ನಂದು ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಹ್ಞೂ ರೀ, ಸಕ್ಸಸ್ ಆಗಿದೆ ರೀ. ಓಹೋ, ಅಂದ್ರೆ ರಾಯರ್ನ ನಂಬಿದ್ದಕ್ಕೆ ಇವತ್ತು ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಧ್ವನಿ ಮುಖಾಂತರದಲ್ಲಿ. ಹ್ಞೂ ಗುರುಗಳೇ. ಓಹೋ, ಒಳ್ಳೇದಾಯ್ತಮ್ಮ, ತುಂಬಾ ಖುಷಿ ಆಯ್ತು. ನೋಡಮ್ಮ, 9ನೇ ವಾರದಲ್ಲಿ ಕೊನೆಯ ವಾರದಲ್ಲಿ ಇವತ್ತು ನನಗೆ ಅನುಗ್ರಹ ಆಗಿದೆ ಅಂತ ರಿಟರ್ನ್ ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ. ಖಂಡಿತ ರಾಯರ್ನ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಲ್ವಾ, ಅಷ್ಟು ನಮಗೆ ಬೇಗ ಅನುಗ್ರಹ ಮಾಡ್ತಾರೆ. ಇವತ್ತು ಹೇಳಮ್ಮ, ಏನು ಒಳ್ಳೇದಾಗಿದೆ ಅಂತ ಹೇಳಮ್ಮ. ಅದೇ 9 ವಾರ ವ್ರತಕ್ಕೆ ಗುರುಗಳು ಸಿಕ್ರಿ, ನೀವು ಸಿಕ್ರಿ. ನನ್ಗೆ ಫೋನ್ ಕಾಲ್ ಇದು ಯೂಟ್ಯೂಬ್ ಚಾನಲ್ನಾಗ ಹುಡುಕಿ ಇದು ಮಾಡಿದ್ರಿ, ಸಿಕ್ತ್ರಿ. ಆದ್ರೆ ಕಾಲ್ ಮಾಡಿದ್ರೆ ನೀವು ಮೆಸೇಜ್ ಹಾಕಿದ್ರಿ ಹೋದ ವಾರದ. ಅದು 8ನೇ ವಾರಕ್ಕೆ ಹಿಂದಿನ ದಿವಸ ಏನು ಅನ್ಕೊಂಡಿದ್ರಿ ಮನ್ಸ್ನಾಗ ಅಂದ್ರೆ, ನಾನು ಕರ್ಮಂತ್ರಿ ಕಳೆದಿಲ್ಲ, ಅವ್ರ ಗುರುಗಳು ಸಿಗೋದಿಲ್ಲ ನಮ್ಗೆ. ಸಿಕ್ಕ ನನ್ನ ಪುಣ್ಯ, ನಮ್ಮ ತಂದೆ ತಾಯಿ ಅಜ್ಜ ಅಮ್ಮ ಮಾಡಿದ ಪುಣ್ಯ ಇದ್ರೆ ಸಿಗ್ತತಿ, ಇಲ್ಲದ್ರೆ ಸಿಗಂಗಿಲ್ಲ ಅನ್ಕೊಂಡಿದ್ರಿ. ಬುಧವಾರ ರಾತ್ರಿ ಅದು 10:30 ಏನೋ ನಿಮ್ಗೆ ಮೆಸೇಜ್ ಬಂತ್ರಿ ರಾತ್ರಿ, ಹೋದ ವಾರದ ಹಿಂದಿನ ದಿವಸ. ಆಯ್ತು ಅಂತಂದ ನನ್ ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ತ್ರಿ. ರಾಯ್ ಬಂದಷ್ಟು ಖುಷಿ ಆಯ್ತು. 9 ವಾರದ ನನ್ಗೆ ರಥದ್ದು ಭಾಳ ಖುಷಿನೂ ಐತಿ, ನೆಮ್ಮದಿ ಐತ್ರಿ, ಕಷ್ಟನೂ ಐತಿ, ಸುಖನೂ ಐತಿ, ಎರಡೂ ಐತ್ರಿ. ಇವತ್ತಂತೂ ಫುಲ್ ನಾನು ಹುಟ್ಟಿದ್ದ ಸಾರ್ಥಕ ಹೋದ್ರಿ. ನಾಳೆ ನಂದು ಇದು ಹೋಗ್ಲಿ, ಜೀವ ಹೋಗ್ಲಿ, ನಾನು ಆರಾಮಾಗಿ ಹೋಗ್ತೇನ್ರಿ. ಗುರುಗಳು ಸಿಕ್ಕಷ್ಟು ಸಂತೋಷ ಆಗೈತ್ರಿ ಈ ವ್ರತದಿಂದ. ಭಾಳ ಒಳ್ಳೇದಾಗೈತ್ರಿ. ಒಳ್ಳೇದಾಗ್ಲಿ ತಾಯಿ. ನೋಡಮ್ಮ, ಇವತ್ತು ನಿಮ್ಮ ಮಾತಿನ ಮುಖಾಂತರ ಅಲ್ಲಿ ಗುರುಗಳೇ, ನಿಮ್ಮ ಅನುಗ್ರಹ ಸಿಗ್ಬೇಕಂದ್ರೆ ಅದೇನೋ ಒಂದು ಗುರು ಒಲಿಬೇಕಂದ್ರೆ ಹಿಂದಿನ ಜನ್ಮ ಇರ್ಬೇಕಂತ್ರಿ. ಗುರು ಅಲ್ದ್ರ ಅದೇನೋ ಇದು ಐತ್ರಿ, ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ಗುರು ಅಲ್ದ್ರ ಗುರುವಿನ ಸ್ಥಾನ ಅದು ಸಿಗೋದು ಭಾಳ ಕಷ್ಟ ರೀ. ತಾಯಿ, ದೊಡ್ಡಮ್ಮ ತಮ್ಮ ತಾಯಿ ಮಾತಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ಗುರುಗಳನ್ನೋದಿಲ್ಲ, ಗುರುಗಳನ್ನೋದು ಪಟ್ಟ ಯಾವ್ದು ಇಲ್ಲ ತಾಯಿ ನನ್ನಲ್ಲಿ. ಯಾಕಂದ್ರೆ ಇರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಯವರು ಅವರೊಬ್ಬರೇ ತಾಯಿ ಇರುವುದು. ಆ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದರಿಂದ ಇವತ್ತು ಎಷ್ಟೋ ಜನಗಳು ಕುಟುಂಬ, ಎಷ್ಟೋ ಜನಗಳು ತಾಯಿಂದ್ರ ಮನೆತನ ಆಗ್ಲಿ ತಾಯಿ, ಎಷ್ಟು ಜನಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರಂದ್ರೆ. ಬೃಂದಾವನದಲ್ಲಿ ಕುಳಿತಿರೋದು ಸತ್ಯರಾಯರು. ಬೃಂದಾವನದಲ್ಲಿ ಕುಳಿತು 700 ವರ್ಷ ನಾನು ಇರುತ್ತೇನೆ, ಚಿಂತಿಸಬೇಡಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಪ್ರತಿಯೊಬ್ಬರಿಗೂ ಪವಾಡಗಳನ್ನು ಮಾಡುತ್ತಾ ಬೃಂದಾವನದಲ್ಲಿ ಕುಳಿತಿದ್ದಾರೆ ತಾಯಿ. ಇವತ್ತು ಎಂತಿದ್ದ ತಾಯಿಂದ್ರಿಗೆ ಒಳ್ಳೇದಾಗಿದೆ ತಾಯಿ. ಹೌದೌದು ಗುರುಗಳೇ, ಎಲ್ಲ ಕೇಳಿದ್ದೇನೆ ಗುರುಗಳೇ, ವಿಡಿಯೋ ಎಲ್ಲ ನೋಡಿದ್ದೇನೆ. ಪ್ರತಿಯೊಂದು ನೀವು ಪಾದಯಾತ್ರೆ ಅದನ್ನು ಗೋಮಾತೆ. ಇದಕ್ಕೆ ಗುರುಗಳಂದ್ರೆ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಯವರು ಮಾತ್ರ ತಾಯಿ. ಇಲ್ಲಿ ನಾವು ಬರೀ ಮನುಷ್ಯರು ತಾಯಿ. ನಾನು ಮನುಷ್ಯ ಇಲ್ಲೇ, ಆದ್ರೆ ಏನೇ ಒಂದು ಪೂಜೆ ಸಲ್ಲಿಸಬೇಕು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಸಲ್ಲಿಸಬೇಕು. ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ. ನಿಮ್ಮಲ್ಲಿ ಏನು ಕೇಳ್ತಾ ಇದ್ದಾರೆ? ಭಕ್ತಿ ಮಾತ್ರ ಕೊಡಮ್ಮ ತಾಯಿ. ನೀನು ಭಕ್ತಿಯಿಂದ ನನ್ನ ಹತ್ರ ಬಾ, ನಾನು ಪ್ರೀತಿಯಿಂದ ನಿನಗೆ ಕೊಡುತ್ತೀನಿ ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ ತಾಯಿ. ಎಷ್ಟು ಜನಗಳು ಇವತ್ತು ಆಸ್ತಿ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಮನೇಲಿರ್ತಕ್ಕಂಥ ನೆಮ್ಮದಿ ಇಲ್ಲ ತಾಯಿ. ಆ ನೆಮ್ಮದಿ ಬೇಕು, ಆಸ್ತಿ ಬೇಕು, ಎಲ್ಲದೂ ಬೇಕು. ನನಗೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಒಂದೇ ಒಂದು ಮೆಡಿಷನ್, ರಾಯರಿದ್ದಾರೆ. ಈ ಒಂದು ಮೆಡಿಷನ್ ಅಂದ್ರೆ ರಾಯರಿದ್ದಾರೆ ಅಂತ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿರೋ ಸಾಕು ತಾಯಿ, ನಮ್ಗೆ ಜೀವನ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಎಷ್ಟೋ ಜನಗಳು ಮಂತ್ರಾಲಯಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಇವತ್ತು ನಿಮ್ಮ ವಿಡಿಯೋಗಳನ್ನು ನೋಡ್ಕೊಂಡು ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಾಯರ ಬಗ್ಗೆ ನಾವೆಷ್ಟು ಹೇಳಿದ್ರು ಕಮ್ಮಿನೇ ತಾಯಿ. ರಾಯರು ನಾವು ನಮಗೆ ಒಂದು ಆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಬೃಂದಾವನದಲ್ಲಿ ಕುಳಿತುಕೊಂಡು ನಮ್ನೆಲ್ಲಾ ಮಕ್ಕಳಿಗೂ ಅನುಗ್ರಹ ಮಾಡ್ತಾ ಕುಳಿತಿದ್ದಾರೆ ತಾಯಿ. ಇವತ್ತು ಕೊನೆಯ ವಾರದಲ್ಲಿ, ಅವತ್ತು ಎಷ್ಟು ಕಷ್ಟ ಇತ್ತು, 9ನೇ ವಾರದಲ್ಲಿ ಇವತ್ತು ನನಗೆ ಅನುಗ್ರಹ ಆಗಿದೆ ಅಂತ ನೀವು ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ದೀರಾ. ಅದಕ್ಕೆ ನಿಮಗೆ 9 ವಾರ ಆಗಿದೆ ಅಂತಂದ್ರು ಅಲ್ಲ ತಾಯಿ, ಇನ್ನು ಮುಂದೆನೂ ಪೂಜೆ ಮಾಡಬೇಕು. ನಾನು 9 ವಾರನೇ ಮಾಡ್ತಾ ಇದ್ದೀನಿ ಅಂತ ಬೇಡ, ಇನ್ನು ಮುಂದೆನೂ ನಿಮ್ಗೆ ಒಳ್ಳೇದಾಗತ್ತೆ, ನಿಮ್ಮ ಮಕ್ಕಳಿಗೂ ಒಳ್ಳೇದಾಗತ್ತೆ ತಾಯಿ, ನಿಮ್ಮ ಯಜಮಾನರಿಗೆ ಒಳ್ಳೇದಾಗತ್ತೆ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ.
ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ನಾನು, ನೀವು ರಾಯರ ಹತ್ರ ಏನು ಕೇಳ್ಬಿಡಿ, ತಂದೆ ನನಗೆ ಒಂದು ನೆಮ್ಮದಿ ಒಂದು ಕೊಡು, ನನಗೆ ಕಷ್ಟ ಕೊಟ್ಟಿದ್ಯಾ ಅದನ್ನು ಎದುರಿಸೋ ಶಕ್ತಿ ಒಂದು ಕೊಡು ಅಂತ ಕೇಳಿ ನೀವು ರಾಯರಿಗೆ. ಆಯ್ತು ಗುರುಗಳೇ. ರಾಯರು ಇರ್ತಾರೆ, ಸದಾ ನಾನು ನಿನ್ನ ಬ್ಯಾಕ್ ಬೋನ್ ಆಗಿರ್ತೀನಿ, ಚಿಂತಿಸಬೇಡ ಮಗಳೇ ಅಂತ ಹೇಳ್ತಾರೆ ರಾಯರು. ಗುರುಗಳೇ. ಮಂತ್ರಾಲಯಕ್ಕೆ ಹೋಗಿದ್ರೇನಮ್ಮ? ಹೋಗೇನ್ ಸರ್ ಗುರುಗಳೇ, 4 ಸಲ ಹೋಗೇನ್ರಿ. ಮೊನ್ನೆ ಈಗ 4 ತಿಂಗಳ ಹೋಗಿ ಬಂದನ್ರಿ. ಹಾ ಹೋಗಿ ಬನ್ನಿ, ನಿಮ್ಮ ಕುಲದೇವ್ರಿಗೆ ಹೋಗಿ ಬನ್ನಿ. ನಿಮ್ಮ ಹೋಗ್ಬೇಕನ್ನ ಐತಿ ಗುರುಗಳೇ, ಹೋಗ್ಬೇಕನ್ನ ಆಸೆ ಐತ್ರಿ. 3 ದಿನ ಉಳ್ಕೊಂಡ್ ಬರ್ಬೇಕನ್ನೋ ಆಸೆ ಐತ್ರಿ. ಅದ ರಾಯರ ನಡೆಸ್ಕೊಡ್ಬೇಕ್ರಿ. ಹಾ ಆಗತ್ತೆ ತಾಯಿ. ನೋಡಿಮ್ಮ, ಎಷ್ಟು ದಿನದಿಂದ ನೀವು ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ದೀರಿ, ಬಟ್ ಸಿಗ್ತಿರ್ಲಿಲ್ಲ. ಇವತ್ತು ಗುರುವಾರ ದಿವಸನ ನಾನು ನಿಮಗೆ ಫೋನ್ ಮಾಡಿ ಎಲ್ಲ ರಾಯರ ಮಹಿಮೆ, ರಾಯರ ಪವಾಡ ತಾಯಿ, ನೀವ್ಯಾರು ನಾನ್ಯಾರು ಗೊತ್ತಿಲ್ಲ. ಇದು ಗಾಳಿ ಮುಖಾಂತರದಲ್ಲಿ ಗೊತ್ತಾಗ್ತಾ ಇರೋದು. ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಗುರು ರಾಘವೇಂದ್ರ ಸ್ವಾಮಿ ಇರುವುದು ಸತ್ಯ. ಹಗಲು ರಾತ್ರಿ ಎಷ್ಟು ಸತ್ಯನೋ ಅಷ್ಟೇ ರಾಯರಿರುವುದು ಸತ್ಯ. ದೇವರನ್ನೇ ಒಲಿಸುವಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಆಗತ್ತಮ್ಮ ತಾಯಿ, ರಾಯರ ಪಾದ ಹಿಡಿದಿದ್ದೀರಲ್ಲ ನೀವು ಇವಾಗ. ನೋಡಿ, 9 ವಾರದಲ್ಲಿ ಇಷ್ಟೊಂದೆಲ್ಲ ಗೆದ್ಬಿಟ್ಟಿದ್ದೀರಾ. ಇನ್ನ ನಿಮ್ಮ ಮಗನ ಮದುವೆಗೋಸ್ಕರ ಇದೊಂದು ಪೂಜೆ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತಮ್ಮ. ಆಯ್ತಮ್ಮ, ಮತ್ತೆ ನಿಮಗೆ ಸಂಪರ್ಕ ಮಾಡ್ತೀನಿ ತಾಯಿ, ಚಿಂತಿಸಬೇಡಿ. ರಾಯರ ಪೂಜೆ ಮಾಡಿ. ಆಯ್ತು, ಇವತ್ತು ಹೆಂಗಮ್ಮ, ಖುಷಿ ಆಯ್ತಾ ಇವತ್ತು? ಬಾಳ ಖುಷಿ ಆಗೈತ್ರಿ ನನಗೆ. ಯಾವ ಭಯಂಕರ ಖುಷಿ ಆಗೈತ್ರಿ. ರಾಯರು ಸಿಕ್ಕಷ್ಟು ಖುಷಿ ಆಗೈತಿ. ಓಕೆ ಅಮ್ಮ, ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಟೈಮ್ ನೋಡ್ಕೊಂಡು ಇನ್ನೊಂದ್ಸಲ ಹೋಗಿ ಬಂದಿದ್ದೀನಿ ಅಂತ ಹೇಳೋದು ಬೇಡ. ಅಲ್ಲಿ ಎಷ್ಟು ಸಲ ಹೋದ್ರು ಅದು ಕಮ್ಮಿನೇ. ಹೋಗಿ ಬನ್ನಿ. ಮತ್ತೆ ಹಂಗೆ ಬರ್ತಾ ಹೋಗ್ತಾ 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 ಇದ್ರೆ ರಾಯರಿಗೆ ತುಂಬಾ ಹತ್ರ ಆಗ್ತೀರಾ ನೀವು. ನೆಕ್ಸ್ಟ್ ಅಂದುಕೊಂಡು ಪೂಜೆ ಮಾಡ್ತೀರಾ, ಅದಕ್ಕೂ ಸಕ್ಸಸ್ ಆಗತ್ತೆ ತಾಯಿ. ಓಕೆನಮ್ಮ, ಒಳ್ಳೇದಾಗ್ಲಿ ತಾಯಿ. ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ.